ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನೋಣಾಗಿದ್ರ ಬಾಬು. ಕಳೆದ ಕೆಲ ದಿನಗಳಿಂದ ಅಕಾಲಿಕ ಮಳೆಯಿಂದಾಗಿ ರಾಜ್ಯದಲ್ಲಿ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು. ಅದರಲ್ಲೂ ಪ್ರಮುಖವಾಗಿ ಟೊಮೊಟೊ ಬೆಳೆಗಾರರ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಆದರೆ ಇವತ್ತು ಆ ಮಂದಹಾಸದಲ್ಲಿ ಕೊಂಚ ಇಳಿಕೆ ಆಗಿದೆ. ಯಾಕಂದ್ರೆ 2-3 ದಿನದ ಹಿಂದೆ ಟೊಮೊಟೊ ಬೆಲೆ ಬೆಂಗಳೂರು ನಗರದಲ್ಲಿ 150 ರೂಪಾಯಿವರೆಗೂ ಹೋಗಿತ್ತು. ಮಾರಾಟ ಮಾಡೋರು ಕೂಡ 150 ರೂಪಾಯಿ ಮಾರಾಟ ಮಾಡ್ತಾ ಇದ್ರು. ಗ್ರಾಹಕರು ಕೂಡ 150 ರೂಪಾಯಿಗೆ ಕೆಜಿ ಟೊಮೊಟೊವನ್ನ ಪರ್ಚೇಸ್ ಮಾಡ್ತಾ ಇದ್ರು. ಆದರೆ ಇವತ್ತು ಏಕ್ದಮ್ ಅದು 50 ರೂಪಾಯಿಗೆ ಕುಸಿತ ಆಗಿದೆ. ಯಾಕೆ ಈ ರೀತಿಯಾಗಿ ಟೊಮೊಟೊ ಬೆಲೆಯಲ್ಲಿ ಏಕ್ದಮ್ ಗಗನಕ್ಕೇರುತ್ತೆ, ಏಕ್ದಮ್ ಪಾತಾಳಕ್ಕೆ ಕುಸಿಯುತ್ತೆ? ಅದಕ್ಕೆ ಕಾರಣಗಳೇನು ಅಂಥೇಳಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈಗ ನಾನು ಬೆಂಗಳೂರು ಹೊರವಲಯದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಕ್ಕರೆಗೊಲ್ಲಳಿಯಲ್ಲಿ ಪರಮೇಶಪ್ಪ ಅನ್ನೋರು ಬೆಳೆದಿರುವಂಥ ಟೊಮೊಟೊ ಏನು ಆ ಜಾಗದಲ್ಲಿದ್ದೀನಿ. ಪರಮೇಶಪ್ಪ ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಇವರು ಇಲ್ಲಿ ಟೊಮೊಟೊವನ್ನ ಯಾವ ಸೀಸನಲ್ಲಿ ಬೆಳೀತಾರೆ, ಯಾವ ಸೀಸನಲ್ಲಿ ಅದನ್ನು ಕೇಳ್ತಾರೆ, ಯಾವ ಆಧಾರದಲ್ಲಿ ಅವರು ಟ್ಯಾಲೆನ ಮಾಡಿ ಎಷ್ಟು ಕೀಳಬೇಕು, ಎಷ್ಟು ಮಂಡಿಗೆ ಹಾಕಬೇಕು ಅಂತೇಳಿ ಅವರಿಂದ ನಾನು ಮಾಹಿತಿಯನ್ನು ಪಡೆದುಕೊಂಡು ಅದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ನೋಡ್ಕೊಂಡು ಹೋಗೋಣ ಬನ್ನಿ. ಟೊಮೊಟೊ ಬೆಳೆ ಬೆಳೆದಿರುವಂಥ ಪರಮೇಶಪ್ಪ ಅವ್ರು ನಮ್ಮ ಜೊತೆ ಇದ್ದಾರೆ. ಪರಮೇಶಪ್ಪ ಅವರು ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಎಷ್ಟು ಎಕರೆನಾಗೆ ಟೊಮೊಟೊ ಬೆಳೆದಿದ್ದೀರಾ? ಸರ್ ನಾವು 1 ಎಕರೆಯಲ್ಲಿ ಮಾಡಿದ್ದೀವಿ. ದಿನಕ್ಕೆ ಎಷ್ಟು ಟೊಮೊಟೊ ಕೀಳ್ತೀರಾ? ಸರ್ ಇದು ಡೈಲಿ ಕೀಳಕ್ಕೆ ಬರಲ್ಲ, ಒಂದು 3 ದಿವ್ಸಕ್ಕೆ ಒಂದ್ಸಲ ಕೀಳಬೇಕು. ಓಕೆ, 3 ದಿವ್ಸಕ್ಕೆ ಒಂದ್ಸಲ ಒಂದು 100-150 ಬಾಕ್ಸ್ ಬರುತ್ತೆ. ಈಗ ಒಂದು ವಾರದಿಂದ ನೀವು ಕೂಡ ನೋಡ್ತಾ ಇದ್ರಿ, ಒಂದು ಬುಟ್ಟಿಗೆ 1000 ರೂಪಾಯಿ 1500 ರೂಪಾಯಿವರೆಗೂ ಹೋಗಿತ್ತು. ಒಂದು ಬುಟ್ಟಿನಲ್ಲಿ 13-14 kg ಇರುತ್ತೆ. ಅದರಲ್ಲಿ 1 kg ಕಳೆ ಅಂತ ಹೊರಟೋಗುತ್ತೆ. ಸೊ ಇವತ್ತು ನೋಡಿದ್ರೆ ಅದು ಮಂಡಿಯಲ್ಲಿ 400 ರೂಪಾಯಿ 500 ರೂಪಾಯಿ ಮಾರಾಟ ಆಗ್ತಾ ಇದೆ. ಯಾಕೆ ಈ ರೀತಿಯಾಗಿ ವೇರಿಯೇಷನ್ ಆಗುತ್ತೆ? ಸರ್ ಇದು ಬೇರೆ ಕಡೆ ಮಹಾರಾಷ್ಟ್ರದಿಂದ ಟೊಮಾಟೋಗಳು ತರಿಸ್ತಾ ಇದ್ದಾರೆ. ಅಲ್ಲಿಂದ ಒಂದು 15 ಲಾರಿ 20 ಲಾರಿ ಡೈಲಿ ಮಾರ್ಕೆಟಿಗೆ ಬರ್ತಾ ಐತೆ. ಅದರಿಂದ ಇಲ್ಲಿ ಮಾರ್ಕೆಟು ಡೌನ್ ಆಗಿದೆ. ಅಲ್ಲ, ಈಗ ಏಕ್ದಮ್ ಟೊಮೊಟೊ ಬೆಲೆ ಅಷ್ಟೊಂದು ಗಗನಕ್ಕೆ ಹೋಗೋದು ಯಾಕೆ? ಈಗ 1000 ರೂಪಾಯಿ 1200 ರೂಪಾಯಿ ಆ ರೇಟ್ ಏಕ್ದಮ್ ಜಾಸ್ತಿ ಆಗೋದಕ್ಕೆ ಏನು ಕಾರಣ? ಸರ್ ಮಳೆ ಬಂದು ಬೆಳೆಗಳೆಲ್ಲ ಹಾಳಾಗೋಗಿದೆ. ಇವಾಗ 500 ಬಾಕ್ಸ್ ಕುಯ್ಯೋತಕ್ಕೆ 50 ಬಾಕ್ಸ್ 60 ಬಾಕ್ಸ್ ಬರ್ತಾ ಇದೆ. ಅದರಿಂದ ರೇಟ್ ಜಾಸ್ತಿ ಆಗಿತ್ತು. ಅಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆ ಕಡಿಮೆ ಇದೆ, ಬೆಳೆ ಚೆನ್ನಾಗಿ ಬಂದಿದೆ. ಅಲ್ಲಿ ರೇಟ್ ಕಡಿಮೆ ತಗೊಂಬಂದು ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ಮಾರ್ಕೆಟ್ ಬಿದ್ದೋಗಿದೆ. ಒಂದು ಆರೋಪಗಳಿದೆ, ರೈತ ಬೆಳೆದಂಥ ಟೊಮೊಟೊ ಬೆಳೆಗೆ ಸರಿಯಾದಂಥ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ. ಹೌದಾ, ಒಪ್ಕೊಳ್ತೀರಾ? ಹೌದು ಸರ್. ರೈತ ಯಾವುದೇ ಬೆಳೆದ ಅದೊಂದು ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂದ್ರೆ ಅದು ಬೇರೆ ಕಡೆಯಿಂದ ಬೇರೆ ಸ್ಟೇಟಿಂದ ತರಿಸ್ಬಿಡ್ತಾರೆ. ಈ ಎಲ್ಲ ದಳ್ಳಾಳಿಗಳದೇ ಇಲ್ಲಿ ವ್ಯವಹಾರ. ಅವ್ರು ಹೆಂಗೆ ಮಾಡಿದ್ರೆ ಹಂಗೆ ನಡ್ಕೊಂಡು ಹೋಗ್ಬೇಕಷ್ಟೇ ಬಿಸ್ನೆಸ್. ಈಗ ದಲ್ಲಾಳಿಗಳು ಹೇಳ್ತಾರೆ ನಮಗೂ ಕೂಡ ಕಷ್ಟ ಆಗುತ್ತೆ, ನಾವು ಕೂಡ ರೈತರಿಂದ ಬೆಳೆನ ತಗೊಬೇಕು, ಪರ್ಚೇಸ್ ಮಾಡಬೇಕು, ಅದನ್ನು ಬೇರೆಯವ್ರಿಗೆ ಮಾರಾಟ ಮಾಡಬೇಕು. ರೈತ ಪ್ರತಿದಿನ ಮಂಡಿಗೆ ಬರ್ತಾನೆ, ಅವನಿಗೆ ಬೆಳೆದ್ಕೊಂಡು ಬಂದಿದ್ದು ದುಡ್ಡು ಅಷ್ಟನ್ನು ಕೂಡ ನಾವು ಕೊಟ್ಬಿಡ್ತೀವಿ, ಅದ್ರ ಮುಂದಿನ ಜವಾಬ್ದಾರಿ ನಮ್ದಾಗಿರುತ್ತೆ. ಎಲ್ಲೋ ಒಂದು ಕಡೆ 50 ರೂಪಾಯಿ 60 ರೂಪಾಯಿ ಲಾಭ ಇಟ್ಕೊಳ್ತೀವಿ. ಹೌದಾ ಸರ್? ಅವರು 1 kgಗೆ ಮಿನಿಮಮ್ 30 ರೂಪಾಯಿ ಲಾಭ ಇಲ್ಲದ ಮಾಡೋದೇ ಇಲ್ಲ. ಅವರು ರೈತನಿಗೆ ಎಷ್ಟು ಕೊಡ್ತಾರೋ ಲಾಭ ಅಷ್ಟು ಅವ್ರು ಇಟ್ಕೊಂಡೇ ವ್ಯವಹಾರ ಮಾಡೋದು. ಅವರು ಇಲ್ಲಿ ಸ್ವಲ್ಪ ಜಾಸ್ತಿ ಐತೆ ಅಂದ್ರೆ ಬೇರೆ ಸ್ಟೇಟ್ಗೆ ಹೋಗ್ತಾರೆ, ಅಲ್ಲಿಂದ ಪರ್ಚೇಸ್ ಮಾಡ್ತಾರೆ ಕಡಿಮೆಗೆ, ಇಲ್ಲಿ ತಂದು ಮಾರಿ ದುಡ್ಡು ಮಾಡ್ಕೊತಾ ಇರ್ತಾರೆ ಅವರು. ಓಕೆ ಪರಮೇಶಪ್ಪರೇ, ಇವತ್ತು ನಾನು ಕೂಡ ಮಂಡಿಗೆ ಹೋಗಿದ್ದೆ. ಅಲ್ಲಿ ನ್ಯೂಸ್ ಫಸ್ಟ್ ಒಂದು ರಿಯಾಲಿಟಿ ಚೆಕ್ಕನ್ನು ಕೂಡ ಮಾಡ್ತು. ಅಲ್ಲಿ 500 ರೂಪಾಯಿ, ಇದೇ ನಾನೇನು ಟೊಮೊಟೊ ನೋಡ್ತಾ ಇದ್ದೀನಿ, ಇದೇ ಸಕ್ಕರೆಗೊಲ್ಲಳಿಯಲ್ಲಿ ಬೆಳೆದಂಥ ಟೊಮೊಟೊ ಒಂದು ಬುಟ್ಟಿಗೆ ಹೋಗ್ತಾ ಇದ್ದಿದ್ದು 500 ರೂಪಾಯಿ. ರೈತರಿಗೆ ಎಷ್ಟು ಸಿಗುತ್ತೆ ಅದರಲ್ಲಿ ದುಡ್ಡು? ಸರ್ ರೈತರಿಗೆ ಅದರಲ್ಲಿ 50 ರೂಪಾಯಿ ಕಮಿಷನ್ ಹೋಗುತ್ತೆ. ಒಂದು ಬಾಕ್ಸಿಗೆ ಒಂದು 15 ರೂಪಾಯಿ ಬಾಡಿಗೆ ಹೋಗುತ್ತೆ. ಎಲ್ಲ ಹೋಗಿ ಒಂದು 420-430 ರೂಪಾಯಿ ಕೈಗೆ ಸಿಗುತ್ತೆ. ಅಂದರೆ ದಲ್ಲಾಳಿಗಳ ಕೈಗೆ 75-80 ರೂಪಾಯಿ ಹೋಗುತ್ತೆ ಅಂತ, ಮಿಕ್ಕಿದ 420 ರೂಪಾಯಿ ನಿಮ್ಮ ಕೈಗೆ ಸಿಗುತ್ತೆ. ಹೌದು. ದಳ್ಳಾಳಿಗೆ ಒಂದು 10% ಅವ್ರಿಗೆ ಹೋಗುತ್ತೆ ಕಮಿಷನ್ ಅಂತ. ಮತ್ತೆ ಟೆಂಪೋದವ್ರು ಇಲ್ಲಿಂದ ತಗೊಂಡೋಗ್ಬೇಕಲ್ಲ, ಅವ್ರಿಗೊಂದು 15-20 ರೂಪಾಯಿ ಬಾಡಿಗೆ ಲೆಕ್ಕದಕ್ಕೆ ಹೋಗುತ್ತೆ. ಈ 85% ನಮಗೆ ಬರುತ್ತೆ. ಓಕೆ, ಹಾಗಾದರೆ ಈಗ ನೀವು ಟೊಮೊಟೊನ ಬೆಳಿತೀರಾ, ಅದನ್ನು ಕೀಳ್ಬೇಕಾಗತ್ತೆ, ಅದಕ್ಕೆ ಅಂತ ಕೂಲಿಯವ್ರು ನೀಡಬೇಕಾಗತ್ತೆ. ಸೊ ಅದೆಲ್ಲವನ್ನು ಕೂಡ ಸಗ್ರಿಗೇಟ್ ಮಾಡಬೇಕು. ಯಾಕಂದರೆ ಇದರಲ್ಲಿ ಚೆನ್ನಾಗಿರೋ ಟೊಮೊಟೊ ಯಾವುದು, ಕಾಯಿ ಯಾವುದು, ಹಣ್ಣು ಯಾವುದು, ಇದೆಲ್ಲವನ್ನು ಕೂಡ ಬೇರೆ 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 ಮಾಡ್ತೀರಾ. ಸೊ ಈಗ ನೀವು ಟೊಮೊಟೊ ಕಿತ್ತಾದ್ಮೇಲೆ ಅದನ್ನು ಹೇಗೆ ಸಗ್ರಿಗೇಟ್ ಮಾಡ್ತೀರಾ? ಅಂದರೆ ಹಣ್ಣು, ಕಾಯಿ, ಮೀಡಿಯಂ ಸೈಜು, ದಪ್ಪ ಸೈಜು, ಸಣ್ಣ ಸೈಜು, ಇದನ್ನು ಹೇಗೆ ವಿಂಗಡಣೆ ಮಾಡ್ತೀರಾ? ಸರ್ ಅದರಲ್ಲಿ ಕ್ವಾಲಿಟಿ ನಂಬರ್ 1 ಒಂದು ಸಪ್ರೇಟ್ ಮಾಡ್ತೀವಿ. ನೆಕ್ಸ್ಟು ಅದರಲ್ಲಿ ಮೀಡಿಯಮ್ ಒಂದು ಸೈಜ್ ಮಾಡ್ತೀವಿ. ಮತ್ತು ಡ್ಯಾಮೇಜ್ ಕಾಯಿ ಅದು ಸಪ್ರೇಟ್ ಮಾಡ್ತೀವಿ. ಅದರಲ್ಲಿ 3 ಥರ ಬಾಕ್ಸ್ ಮಾಡಿ ಮಾರ್ಕೆಟಿಗೆ ಕಳಿಸ್ತೀವಿ. ಅದರಲ್ಲಿ ಕ್ವಾಲಿಟಿ ಇರೋಂಥದ್ದು ಸ್ವಲ್ಪ ಹೋಗುತ್ತೆ ರೇಟು. ಇನ್ನು ಸೆಕೆಂಡ್ ಕ್ವಾಲಿಟಿ ಅವೆಲ್ಲ ಒಂದು 100-150 ರೂಪಾಯಿಗೆ ಹೋಗುತ್ತೆ. ಈ ಸ್ವಲ್ಪ ಮಚ್ಚೆ ಅದು ಇದು ಬಂದಿರೋದೆಲ್ಲ 50-60 ರೂಪಾಯಿ ಅಷ್ಟೇ ಬಾಕ್ಸ್ ಹೋಗೋದು. ಈಗ ನೀವು 1 ಎಕರೆನಾಗೆ ಟೊಮೊಟೊ ಬೆಳಿತೀರಾ,
ನೀವು ಎಷ್ಟು ಖರ್ಚು ಮಾಡಿರ್ತೀರಾ ಆ ಒಂದು ಟೊಮೊಟೊ ಬೆಳೆದಕ್ಕೆ? ಸರ್ ಇವಾಗ 1 ಎಕರೆಗೆ 2 ರಿಂದ 3 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಈ ಮಳೆ ಬಂತು ಅಂದರೆ ರೋಗಗಳು ಜಾಸ್ತಿ, ಅದರಿಂದ ಒಂದು 3 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಈಗ ಮೊನ್ನೆ ಆಗಿದ್ದ ರೇಟ್ ಇದ್ದಿದ್ರೆ ಒಂದು 5 ಲಕ್ಷ ಹುಟ್ಟೋದು. ಇವಾಗ ರೇಟ್ ಡೌನ್ ಆದರೆ ಒಂದು 3 ಲಕ್ಷ ಅಲ್ಲೇದಲ್ಲಿಗೆ ಸಮ ಆಗುತ್ತೆ. ಅಂದ್ರೆ ಈಗ ನೀವು 1 ಎಕರೆಗೆ 3 ರಿಂದ 4 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಾ ಅಂತ? 3 ಲಕ್ಷ ರೂಪಾಯಿ. 2 ರಿಂದ 3 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಾ. ನೀವು ಅದರಿಂದ ಎಷ್ಟು ಗಳಿಸ್ತೀರಾ? ಸರ್ ಗಳಿಸೋದೇನಿಲ್ಲ. ಮೊನ್ನೆ ಜೂನ್ ಜುಲೈಯಲ್ಲಿ ಮಾಡಿಬಿಟ್ಟು ಒಂದು 7 ಲಕ್ಷ ಲಾಸ್ ಆಯ್ತು ನಮ್ಮದು. ನೋಡಿ ಅಲ್ಲೆಲ್ಲ 2 ಎಕರೆ 4 ಎಕರೆ ಮಾಡಿದ್ವಿ. ನಮ್ಮ ಅಣ್ಣ 4 ಎಕರೆ ಮಾಡಿದ್ರು. ಒಂದು 10 ಲಕ್ಷ ರೂಪಾಯಿ ಲಾಸ್ ಆಯ್ತು ನಮಗೆಲ್ಲ. ಹೋಯ್ತು. ಇದರಲ್ಲೇನೋ ಬರ್ತೈತೆ ಅಂದ್ಕೊಂಡ್ವಿ. ಈಗ ಮಾರ್ಕೆಟ್ ವೀಕ್ ಆಯಿತು. ಟೊಮೊಟೊ ಜಾಸ್ತಿ ಆಯಿತು, ಮಾರ್ಕೆಟ್ ವೀಕ್ ಆಯಿತು. ಸೊ ಅಂದರೆ ಈ ಸರಿ ಬೆಳೆದಿದ್ದು ಬೆಳೆಯಲ್ಲೂ ಕೂಡ ನಿಮಗೆ ಏನು ಲಾಭ ಸಿಕ್ಕಿಲ್ಲ ಹೇಳ್ಕೊಳ್ಳೋಷ್ಟು? ಇಲ್ಲ ಸರ್, ಹೇಳ್ಕೊಳಂಗೆ ಯಾವ ಲಾಭನೂ ಇಲ್ಲ ಸರ್. ಸದ್ಯಕ್ಕೆ ನಮಗೆ ಕಳ್ಕೊಂಡಿದ್ದು ಬಂದರೆ ಸಾಕು ಅನ್ನಂಗೆ ಆಗೈತೆ. ಈಗ ಪರಮೇಶಪ್ಪ ನೋಡ್ಬೋದು, ಈಗ ನೀವೆಲ್ಲ ಟೊಮೊಟೊ ಕಿತ್ತಿದ್ದೀರಾ, ಇಲ್ಲೆಲ್ಲವೂ ಕೂಡ ಸೆಗ್ರಿಗೇಟ್ ಮಾಡ್ತಾ ಇದ್ದೀರಾ. ಒಂದು ಕಡೆ ಕಾಯಿ ಮತ್ತು ಇನ್ನೊಂದು ಕಡೆ ಹಣ್ಣು, ಆ ಟ್ರೇಗಳನ್ನೆಲ್ಲವೂ ಕೂಡ ಜೋಡಿಸ್ತಾ ಇದ್ದೀರಾ. ಈಗ ಇವ್ರಿಗೆ ಕೂಲಿ ಆಳು, ಇವ್ರಿಗೆ ಕೂಲಿ ಕೊಡಬೇಕು. ಟೊಮೊಟೊ ಏನಾದರೂ ಹಾಳಾಯ್ತು ಅಂದರೆ ಅದಕ್ಕೆ ಔಷಧಿ ಹಾಕಬೇಕು. ಇದೆಲ್ಲವೂ ಕೂಡ ಮೇಂಟೈನ್ ಮಾಡಬೇಕು. ಹೌದು ಸರ್, ಎಲ್ಲ ಮೇಂಟೈನ್ ಮಾಡಲೇಬೇಕು ಸರ್. ಕೂಲಿಯವ್ರಿಗೆ ಒಂದು ದಿವ್ಸಕ್ಕೆ ಇವಾಗ 350 ರೂಪಾಯಿ ಕೂಲಿ ಕೊಡಬೇಕು. ಕೂಲಿಯವರು ಡಿಮ್ಯಾಂಡ್ ಈಗ ಕೆಲಸದವ್ರು. ಅದರಿಂದ ಕೂಲಿ ಎಲ್ಲ ಖರ್ಚು ಜಾಸ್ತಿನೇ ಬರುತ್ತೆ ಸರ್. ಈಗ ಇಲ್ಲೇನು ನೋಡ್ತಾ ಇದೀವಿ, ಇದು ಎಲ್ಲಿಗೆ ಹೋಗುತ್ತೆ? ಆ ಕೆಂಪಣ್ಣು ಎಲ್ಲಿ ಹೋಗುತ್ತೆ ಸರ್? ಅದು ಬೆಂಗಳೂರು ಮಾರ್ಕೆಟ್ಗೆ ಹೋಗುತ್ತೆ. ಅದು ಫುಲ್ ಹಣ್ಣು ಕೇಳ್ತಾರೆ, ರೆಡ್ ಕಲರು. ಇದು ದೊಡ್ಡಬಳ್ಳಾಪುರಕ್ಕೆ ಹೋಗುತ್ತೆ. ಇಲ್ಲಿ ಸ್ವಲ್ಪ ಈ ತರ ಕೆಂಗ್ ತರ ಕೇಳ್ತಾರೆ. ಯಾಕೆ ಈ ತರದ ದೊಡ್ಡಬಳ್ಳಾಪುರದಲ್ಲಿ ಡಿಮ್ಯಾಂಡ್ ಸರ್? ಇದು ಒಂದು 2 ದಿವಸ 3 ದಿವಸ ಇಟ್ಕೊಂಡು ಮಾರ್ತಾರೆ ದೊಡ್ಡಬಳ್ಳಾಪುರದಲ್ಲಿ. ಅವರು ಅದಕ್ಕೆ ಇದನ್ನೇ ಕೇಳ್ತಾರೆ. ಬೆಂಗಳೂರಲ್ಲಿ ಅವತ್ತಿಂದ ಅವತ್ತು ಖಾಲಿ ಮಾಡ್ಬೇಕು ಅವರು. ಅದಕ್ಕೋಸ್ಕರ ಅವ್ರು ಫುಲ್ ಹಣ್ಣೆ ಕೇಳ್ತಾರೆ. ಓಕೆ, ಇದನ್ನೆಲ್ಲ ಈ ಬಾಕ್ಸ್ ತುಂಬ್ತಾ ಇದಾರಲ್ಲ, ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಒಂದು ಬಾಕ್ಸ್ ಅಲ್ಲಿ 13 kgನೇ ಹಿಡಿಯುತ್ತೆ ಅಂತ? ಇಲ್ಲ ಸರ್, ಅದು ಬಾಕ್ಸ್ ಒಂದೇ ಲೆವೆಲ್ ಬಾಕ್ಸ್ ಹೊಡ್ಸಿರ್ತಾರೆ. ಅದು ಒಂದೇ ಸೈಜು. ಒಂದು ಅರ್ಧ kg ಡಿಫ್ರೆನ್ಸ್ ಬರ್ಬೋದು. ಒಂದು ಬಾಕ್ಸಿಂದ ಒಂದು ಬಾಕ್ಸ್ಗೆ ಅರ್ಧ kg 1 kg ಡಿಫ್ರೆನ್ಸ್ ಬಂದರೂ ಬರ್ಬೋದು. ಒಂದು ಅವರೇಜ್ ಆ ಲೆಕ್ಕ 13 kg ಅಂತ ನಾವು ತುಂಬ್ತೀವಿ ಸರ್. ಅಂದ್ರೆ ಈಗ ಇದೆಲ್ಲ ಪ್ಯಾಕ್ ಆಗ್ತಿದೆಯಲ್ಲ, ಅಂದ್ರೆ ಒಂದು ಬಾಕ್ಸ್ ಅಲ್ಲಿ ತುಂಬಿಡ್ತಿದ್ರಲ್ಲ, ಇದೆಲ್ಲ ಯಾವಾಗ ಶಿಫ್ಟ್ ಮಾಡ್ತೀರಾ ಮಂಡಿಗೆ? ಸಾಯಂಕಾಲ ಒಂದು 6 ಗಂಟೆ ಹಂಗೆ ತರಕಾರಿ ವ್ಯಾನ್ ಬರುತ್ತೆ. ಅದ್ರಲ್ಲಿ ಹಾಕ್ಬಿಟ್ಟು ಕಳಿಸ್ತೀವಿ ನಾವು ಮಾರ್ಕೆಟ್ಗೆ. ಯಾವ ಮಂಡಿ ನಾವು ಎಲ್ಲಿ ಹೇಳ್ತೀವಿ ಅಲ್ಲಿ ಹೋಗಿ ಇಳಿಸ್ಬಿಟ್ಟು ಬರ್ತಾನೆ ಅವನು. ಓಕೆ ಎಸ್, ಇದು ಟೊಮೊಟೊ ಬೆಳೆದಿರುವಂಥ ಪರಮೇಶಪ್ಪ ಅವರ ಮಾತು. ಈ ರೀತಿಯಾಗಿ ಟೊಮೊಟೊನ ವಿಂಗಡಣೆ ಮಾಡಿ ಅದನ್ನು ಈ ರೀತಿಯಾಗಿ ಬುಟ್ಟಿಯಲ್ಲಿ ಹಾಕಿ, ಇದು 13 kg 14 kg ಆಜು ಬಾಜು ತೂಕ ಬರೋಂಗೆ ಮಾಡಿಕೊಂಡು ಇದನ್ನು ತಗೊಂಡೋಗಿ ಇವತ್ತು ಸಂಜೆ ಮಂಡಿಯಲ್ಲಿ ಹಾಕ್ತಾರೆ. ಮಂಡಿಯಲ್ಲಿ ಹಾಕಿದ ಬಳಿಕ ಅಲ್ಲಿ ಯಾವ ರೀತಿಯಾದಂಥ ಪ್ರಕ್ರಿಯೆಗಳಾಗುತ್ತೆ, ಮಂಡಿಯಲ್ಲಿ ಯಾವ ರೀತಿಯಾಗಿ ಹರಾಜು ಕೂಗ್ತಾರೆ, ದಲ್ಲಾಳಿಗಳು ಈ ಟೊಮೊಟೊವನ್ನು ಎಷ್ಟು ರೂಪಾಯಿಗೆ ಯಾರಿಗೆ ಮಾರಾಟ ಮಾಡ್ತಾರೆ, ಆ ದುಡ್ಡು ಎಷ್ಟು ದುಡ್ಡನ್ನು ಅವರು ಇಟ್ಕೊಂಡು ಕಮಿಷನನ್ನು ರೈತರ ಕೈಗೆ ಕೊಡ್ತಾರೆ, ಇದೆಲ್ಲವನ್ನು ಕೂಡ ಖುದ್ದು ಅಲ್ಲೇ ಹೋಗಿ ಒಮ್ಮೆ ರಿಯಾಲಿಟಿ ಚೆಕ್ ಮಾಡಿ ನೋಡ್ಕೊಂಬರೋಣ ಬನ್ನಿ. ಮೊನ್ನೆ ಎಲ್ಲ 2000 ಬಾಕ್ಸ್ ಮಾರಿದ್ವಿ ಇದನ್ನು. 1900 3 ದಿನದ ಹಿಂದೆ 1900 1800 2000 ಬಾಕ್ಸ್ ಮಾಡಿದಾಗ ಆವಾಗ ಗ್ರಾಹಕರು ಇವರು ನಮ್ಮ ಕಸ್ಟಮರನ್ನು ಗಿರಾಕಿ ನಮ್ಮ ಹತ್ರ ತೊಗೊಂಡೋಗಿದ್ದು ಗಿರಾಕಿ 100 120 ಮಾರಿದ್ದಾರೆ. ಅದು ಮಾರಲೇಬೇಕು ಆ ರೇಟ್ಗೆ. ಇವತ್ತು ಡೌನ್ ಆಗಿದೆ. ಇವತ್ತು 1000 ರೂಪಾಯಿ ಮಾರ್ತಾ ಇದ್ದೀವಿ. ಈ 1000 ರೂಪಾಯಿ ಮಾರ್ತಾರೆ ಅಂದರೆ ಅವರು 80 ರೂಪಾಯಿ 70 ರೂಪಾಯಿ ಮಾರ್ತಾರೆ ಇವತ್ತು ಲೆಕ್ಕಕ್ಕೆ. ಇವತ್ತಿನ ರೇಂಜ್ಗೆ ಒಂದು 70 ರೂಪಾಯಿ 80 ರೂಪಾಯಿ ಮಾರ್ತಾರೆ. ಏನಂತಂದರೆ ಅದೇ ಈ ಮಧ್ಯವರ್ತಿಗೆ ಅವಳಿ ಅಂತ ಹೇಳ್ತಾರೆ. ಬಟ್ ಮಧ್ಯವರ್ತಿಗೆ ಅವಳಿ ಏನು ಇರಲ್ಲ ಸರ್. ನೀವೇ ಟ್ಯಾಲಿ ಮಾಡಿ. ಈಗ ಇವನ್ 1000 ರೂಪಾಯಿಗೆ ತೊಗೊಂಡೋದು 25 kg ಟೊಮೊಟೊ ಅಂದರೆ ಅವ್ನು ಏನು ಬೆಲೆಗೆ ಮಾರ್ಬೋದು? ಈಗ 70 ರೂಪಾಯಿ ಮಾರಿದಿರ್ತಾನೆ, ಅವನಿಗೂ ವರ್ಕೌಟ್ ಆಗ್ತದೆ. 70 ರೂಪಾಯಿ ಮಾರಲಿಲ್ಲ ಅಂದರೆ ಹೆಂಗೆ ವರ್ಕೌಟ್ ಆಗ್ತದೆ? ಸಿಟಿಯಿಂದ ದೂರ 25 ಕಿಲೋಮೀಟ್ರ್ ಬಂದಿದೆ ಇದು ಮಾರ್ಕೆಟ್. ಈಗ ಇಲ್ಲಿ ಇದಕ್ಕೆ 25 ರೂಪಾಯಿ ಬಾಡಿಗೆ ತೊಗೊಳ್ತಾನೆ. 25-30 ರೂಪಾಯಿ ಬಾಡಿಗೆ ತೊಗೊಳ್ತಾನೆ ಈ ಕ್ರೇಟ್ಗೆ. ಏನೋ ಟ್ರಾನ್ಸ್ಪೋರ್ಟು ಅದೊಂದು ಬಾಡಿಗೆ, ಪ್ಲಸ್ ಅವನು ಹಾಕಿರೋ ಹುಡುಗರನ್ನ ಇಟ್ಕೊಂಡಿರ್ತಾನೆ ಕೆಲಸಕ್ಕೆ, ಹುಡುಗರು ಸಂಬಳ, ಪ್ಲಸ್ ಇದ್ರಲ್ಲಿ ಸಾಲ್ಟ್ ಮಾಡ್ಬೇಕು. ಇನ್ನು ಸಣ್ಣ ಮೀಡಿಯಮ್ ಎಲ್ಲ ಬರ್ತಾವೆ, ಡ್ಯಾಮೇಜ್ ಬರ್ತಾವೆ. ಅದೆಲ್ಲ ಹೋಗಿ ಅವ್ನು 70 ರೂಪಾಯಿ ಮಾರಲಿಲ್ಲ ಅಂದರೆ ದುಡ್ಡಾಗಲ್ಲ ಅವನಿಗೂ ಕಷ್ಟ ಇದೆ. ಇದು ಮಧ್ಯದಲ್ಲಿ ಹೇಳ್ತಾ ಇರ್ತಾರೆ ಮಧ್ಯವರ್ತಿಗಳ ಅವಳಿ ಮಧ್ಯವರ್ತಿಗಳು ಏನೂ ಇರಲ್ಲ ಸರ್. ಅದ್ರ ಒಳಮರ್ಮ ಗೊತ್ತಾದ್ರೇ ಗೊತ್ತಾಗೋದು. ಅಯ್ಯೋ 70-80 ಮಾರ್ತಾ ಇದ್ದಾರೆ, ರೈತನಿಗೆ ಸಿಕ್ಕಿದ್ದೆ ಇದು 1000 ರೂಪಾಯಿ ಲೆಕ್ಕ ಅಂತಂದರೆ 50 ರೂಪಾಯಿ ಸಿಕ್ತು ಅನ್ನೋದು ಮಾಹಿತಿಗಳು ಬರ್ತಾವಿಲ್ಲ ಅಂತಲ್ಲ. ಬಟ್ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಏನಿರ್ತದೆ, ರೈತನಿಂದ ತೊಗೊಂಬಂದರೆ ಟ್ರಾನ್ಸ್ಪೋರ್ಟ್ ಏನಿರ್ತದೆ, ಇಲ್ಲಿಗೆ ಇಷ್ಟಿರುತ್ತೆ, ಅವನ್ನೆಲ್ಲ ಯೋಚನೆ ಮಾಡಬೇಕು. ಹೇಳ್ತಾ ಇರ್ತಾರೆ ಮಧ್ಯವರ್ತಿ ಅವಳಿ. ಯಾವ ಅವಳಿನೂ ಇಲ್ಲ ಸರ್. ಫಸ್ಟ್ ಕ್ಲಾಸಾಗಿ ಹೋಗ್ತಾಯಿದೆ, ಫಸ್ಟ್ ಕ್ಲಾಸಾಗಿ ಇದಾಗ್ತದೆ. ಈ ಟೈಮಲ್ಲಿ ರೈತರು ಸ್ವಲ್ಪ ದುಡ್ಕೊಂಡಿದ್ದಾರೆ. ಈ ಟೈಮಲ್ಲಿ ಅವರು ಪಾಪ ದುಡ್ಡಿಲ್ದಿರೋರು ಎಷ್ಟೋ ಜನ ಲಾಸ್ ಆಗಿರೋರು ಇದ್ದಾರೆ. ಲಕ್ಷಗಟ್ಟಲೆ ಲಾಸ್ ಆಗಿ ತೊಂದರೆ ತೊಗೊಂಡಿರೋರು, ವಿಷ ತೊಗೊಂಡಿರೋರು ಇದ್ದಾರೆ ಪಾಪ. ಬಟ್ ಈ ಟೈಮಲ್ಲಿ ರೈತರಿಗೂ ಒಳ್ಳೆ ದುಡ್ಡಾಗಿದೆ ಈ ಟೈಮಲ್ಲಂತೂ. ಒಬ್ಬೊಬ್ರಿಗೂ ಲಕ್ಷ ದುಡ್ಡಾಗಿದೆ ಒಬ್ಬೊಬ್ರಿಗೂ, ಒಳ್ಳೆ ರೈತರಿಗೆಲ್ಲ. ಈಗ ನಮ್ಮ ಕರ್ನಾಟಕದಲ್ಲಿ ಶಾರ್ಟೇಜ್ ಇದೆ ಮಾಲು. ನಾವು ಮಹಾರಾಷ್ಟ್ರದಿಂದ ಮಾಲ್ ತರಿಸ್ತಾ ಇದ್ದೀವಿ.
ಇವಾಗೆಲ್ಲ ಫಸ್ಟು 80 ಮಾಡ್ತೀವಿ, ಡ್ಯಾಮೇಜ್ ಬರುತ್ತೆ, ಆಮೇಲೆ 60 70 ಕೊಡಲೇಬೇಕು. ಚೆನ್ನಾಗಿರೋದು ಮಾತ್ರ ಆರಿಸ್ಕೊಂತಾರೆ, ಮಿಕ್ಕಿದ್ದು ಡ್ಯಾಮೇಜ್ ಬಂದು ಹಿಂಗೆ ಕೈ ಆಡಿಸಿ ಇದು ಮೆತ್ತಾಗುತ್ತೆ, ಅವಾಗ ನಾವು 60 70 ಮಾರಲೇಬೇಕಾಗುತ್ತೆ. ಇಲ್ಲ ನಾವು ಇಲ್ಲಿಂದ ಇದಕ್ಕೆ ಇದು ಲಗೇಜ್ ಆಟ ಮಾಡಿಕೊಂಡು ನಾವು ತೊಗೊಂಡೋಗೋದು, ಬಾಡಿಗೆ ಕೊಡಬೇಕು ಅದ್ರದ್ದು. ನಮ್ಮದು ಇದು ತೂಕದಲ್ಲಿ ಹೋಗೋದು, ತಳ್ಳಗಾಡಿ ಅಲ್ವಾ ನಮ್ಮದು, ತೂಕದಲ್ಲಿ ಎಲ್ಲ ಹೋಗುತ್ತೆ. ನಮ್ಗೆ ಇಲ್ಲಿಂದ ತೊಗೊಂಡೋಗಿ ಮಾರಿದ್ರೆ 200 ರೂಪಾಯಿ ಸಿಗುತ್ತೆ ಬಾಕ್ಸ್ಗೆ. 5 ಬಾಕ್ಸ್ ಮಾರಿದ್ರೆ 1000 ರೂಪಾಯಿ ಸಿಗುತ್ತೆ. ಹಾಂ, ಅದು 80 ಮಾರಿದ್ರೆ ಮಾತ್ರ, ಇಲ್ಲಾಂದ್ರೆ ಇಲ್ಲ. ಹಾಂ, ಅದು ಡ್ಯಾಮೇಜ್ ಬಂತು ಅಂದರೆ ಅದು ಹೋಯ್ತು. ಹಂಗೆ ಫುಲ್ಲು ಇದೇ ಬರಲ್ಲ, ಬಿಸಿಲಿಗೆ ಮೆತ್ತು ಆಗುತ್ತೆ, ಇಲ್ಲ ಕೈ ಆಡಿ ಇದಾಗುತ್ತೆ, ಡ್ಯಾಮೇಜ್ಗಳು ಬರುತ್ತೆ, ನೀರೇಟ್ಗಳು ಇರುತ್ತೆ ಒಂದೊಂದು. ಎಷ್ಟು ಇವತ್ತು ಕೆಜಿ ಟೊಮೊಟೊ? ಇವತ್ತು 50 ರೂಪಾಯಿ ಕೆಜಿ ಇದೆ ಸರ್. ಮೊನ್ನೆ ನಿನ್ನೆ ಎಲ್ಲ 1100 1200 ರೂಪಾಯಿ ಬಾಕ್ಸ್ ಇತ್ತು. ಆವಾಗ 100 ರೂಪಾಯಿ ಕೆಜಿ ಮಾರಲೇಬೇಕಾಗಿತ್ತು. ಇವಾಗ ಡೌನ್ ಆಗಿದೆ, 50 ರೂಪಾಯಿ ಕ್ವಾಲಿಟಿ ಮೇಲೆ ಹೋಗುತ್ತೆ. ನೀವು ಎಷ್ಟು ತರ್ತೀರಾ ಮಂಡಿಯಿಂದ? ಅಲ್ಲಿ ನಮಗೆ ಇದು 500 ರೂಪಾಯಿ ಬಾಕ್ಸ್ ಬೀಳುತ್ತೆ, 12 ಕೆಜಿ ಬರುತ್ತೆ. 12 ಕೆಜಿ ಬಂದರೆ ಕೂಲಿ ಗೀಲಿ ಎಲ್ಲ ಸೇರಿ ನಮ್ಮೊಂದು 10-20 ರೂಪಾಯಿ ಸಿಗುತ್ತೆ ಒಂದು ಬಾಕ್ಸ್ಗೆ. ಎಷ್ಟು ಬಾಕ್ಸ್ ತರ್ತೀರಾ ನೀವು? ನಾವೊಂದು 30 ಬಾಕ್ಸ್ ತರ್ತೀವಿ. ಅಲ್ಲಿ ಆಕ್ಷನ್ಗೆ ಇಲ್ಲಿ ತಂದು ಮಾರಿ ನಮ್ಗೆ ಏನೋ ಒಂದು ಬಾಕ್ಸ್ ಒಂದು 20 ರೂಪಾಯಿ ಸಿಗುತ್ತೆ, 20-30 ರೂಪಾಯಿ ಸಿಗುತ್ತೆ ಅಷ್ಟೇ. ಅದ್ರ ಮೇಲೆ ಏನು ಮಡಿಗಾಳಾಗಲ್ಲ. ಇಲ್ಲೂ ಹೋಲ್ಸೇಲೇ ಹಾಕೋದು. ಅಲ್ಲಿಂದ ತಂದು ಇಲ್ಲಿ ಯಾರು ಹೋಟ್ಲು ಗಿಡ್ಲು ಅಂಗಡಿಯವರು ಎಲ್ಲ ಇಲ್ಲಿ ಹತ್ರ ಇರ್ತಾರಲ್ಲ, ಅವ್ರು ತೊಗೊಂಡೋಗ್ತಾರೆ. ಇಲ್ಲಿಂದ ದೂರ ಅಲ್ವಾ ಮಕ್ಳಿ, ಅದರಿಂದ ಇಲ್ಲಿ ತೊಗೊಂಡು. ನ್ಯೂಸ್ ಫಸ್ಟ್ ಒಂದು ರಿಯಾಲಿಟಿ ಚೆಕ್ಕನ್ನು ಇವತ್ತು ಮಾಡಿತ್ತು. ಯಾವ ಕಾರಣಕ್ಕೆ ಟೊಮೊಟೊ ಬೆಲೆ ಏಕ್ದಮ್ ಗಗನಕ್ಕೆ ಇರುತ್ತೆ, ಏಕ್ದಮ್ ಪಾತಾಳಕ್ಕೆ ಇಳಿದು ಬಿಡುತ್ತೆ ಅಂತೇಳಿ, ಅದಕ್ಕೆ ಸಂಬಂಧಪಟ್ಟಂತೆ ಖುದ್ದು ನಮ್ಮ ಟೀಮ್ ತೆರಳಿ ಟೊಮೊಟೊ ಬೆಳೆಯುವಂಥ ರೈತರ ಸಮಸ್ಯೆಯನ್ನು ಆಲಿಸಿದ್ವಿ. ಅವರು ಯಾವ ರೀತಿಯಾಗಿ ಬೆಳೆನ ಬೆಳೀತಾರೆ, ಯಾವ ರೀತಿಯಾಗಿ ಮಂಡಿಗೆ ತಂದಾಕ್ತಾರೆ, ಅದರ ಕಷ್ಟಗಳು ಹೇಗಿರುತ್ತೆ, ಅವರು ಎಷ್ಟು ಖರ್ಚನ್ನು ಮಾಡ್ತಾರೆ, ಎಷ್ಟು ಲಾಭದ ನಿರೀಕ್ಷೆಯಲ್ಲಿರ್ತಾರೆ, ಯಾಕೆ ನಷ್ಟ ಅನುಭವಿಸ್ತಾರೆ ಅಂತೇಳಿ ಖುದ್ದು ಅವರನ್ನು ಮಾತನಾಡಿಸಿದಾಗ ಅವರು ಅವ್ರದ್ದೇ ಆದಂಥ ಅಳಲನ್ನು ವ್ಯಕ್ತಪಡಿಸ್ತಾರೆ. ಮತ್ತೊಂದು ಕಡೆ ಮಂಡಿಗೆ ತೆರಳಿ ಅಲ್ಲಿ ದಲ್ಲಾಳಿಗಳನ್ನು ಭೇಟಿ ಮಾಡಿ ಅವ್ರನ್ನೂ ಕೂಡ ಮಾತನಾಡಿಸಿದಾಗ ಅವರು ಕೂಡ ಅವ್ರದ್ದೇ ಆದಂಥ ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ. ನಾವು ಯಾರಿಗೂ ಕೂಡ ಅನ್ಯಾಯ ಮಾಡುವಂಥ ಉದ್ದೇಶ ನಮ್ಮಲ್ಲಿಲ್ಲ ಅನ್ನುವ ಮಾತುಗಳನ್ನು ಆಡ್ತಾರೆ. ಒಂದು ಕಡೆ 1200 ರೂಪಾಯಿ 1500 ರೂಪಾಯಿ ಏಕ್ದಮ್ ಹೊರಟೋಗುತ್ತೆ, ಅದು ಮಳೆ ಬಂದಂಥ ಸಂದರ್ಭದಲ್ಲಿ. ಯಾಕೆ ಅಂದರೆ ಆ ಸಂದರ್ಭದಲ್ಲಿ ಟೊಮೊಟೊ ಹೆಚ್ಚಾಗಿ ಹಣ್ಣಾಗೋದಿಲ್ಲ, ಹಣ್ಣಾಗಿಲ್ಲ ಅಂದರೆ ಕೀಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಕಡಿಮೆ ಲೋಡ್ ಟೊಮೊಟೊ ಮಂಡಿಗೆ ಹೋದಂಥ ಸಂದರ್ಭದಲ್ಲಿ, ಅಥವಾ 5 ಲೋಡ್ ಟೊಮೊಟೊ ಹೋದಾಗ 15 ಲೋಡ್ ಟೊಮೊಟೊಗೆ ಆಗುವಂಥ ಬೆಲೆ ಅಲ್ಲಿ ಜಾಸ್ತಿ ಆಗುತ್ತೆ, ದುಪ್ಪಟ್ಟಾಗುತ್ತೆ. ಆಗ 1500 ರೂಪಾಯಿ ಒಂದು ಬುಟ್ಟಿಗೆ ಒಂದು ಬೆಲೆಯನ್ನು ಫಿಕ್ಸ್ ಮಾಡಲಾಗುತ್ತೆ. ಆದರೆ ಇವತ್ತಿನ ದರ 500 ರೂಪಾಯಿ. ಯಾಕೆ ಅಂತಂದರೆ ಕಳೆದ 3-4 ದಿನಗಳಿಂದ 1200 1400 ರೂಪಾಯಿ ಇದ್ದಂಥ ಒಂದು ಬುಟ್ಟಿಯ ಟೊಮೊಟೊ ಬೆಲೆ ಇವತ್ತು ಕಡಿಮೆ ಆಗೋದಕ್ಕೆ ಕಾರಣ ಮಳೆ ಕಡಿಮೆ ಆಯಿತು. ಇದರ ಜೊತೆಯಲ್ಲಿ ಯಾವಾಗ ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಟೊಮೊಟೊ ಬೆಲೆ ಜಾಸ್ತಿ ಆಗಿದೆ ಅಂತ ಗೊತ್ತಾಗುತ್ತೋ ತಕ್ಷಣ ಹೊರ ರಾಜ್ಯದ ಟೊಮೊಟೊ ಬೆಳೆಗಾರರು ಲೋಡ್ ಗಟ್ಟಲೆ ಟೊಮೊಟೊವನ್ನು ಇಲ್ಲಿನ ಮಂಡಿಗೆ ತರ್ತಾರೆ. ಆಗ ಇಲ್ಲಿ ರೈತರೇ ಬೆಳೆದಂಥ ಟೊಮೊಟೊ ಬೆಳೆಗೆ ಬೆಲೆ ಸಿಗೋದಿಲ್ಲ, ಕಡಿಮೆ ಬೆಲೆ ಸಿಗುತ್ತೆ. ಕಡಿಮೆ ಬೆಲೆಗೆ ಅವರ ಮಾರಾಟ ಮಾಡುವಂಥ ದುಸ್ಥಿತಿಗೆ ಬಂದು ತಲುಪುವಂತಾಗುತ್ತೆ. ಇಲ್ಲಿ ರೈತ ತನ್ನ ಅಳಲನ್ನು ವ್ಯಕ್ತಪಡಿಸಿದ್ರೆ ಮತ್ತೊಂದು ಕಡೆ ದಲ್ಲಾಳಿ ನಾನು ಯಾರಿಗೂ ಕೂಡ ಅನ್ಯಾಯ ಮಾಡೋದಿಲ್ಲ ಅನ್ನುವ ಮಾತನ್ನು ಹೇಳ್ತಾನೆ. ಆದರೆ ಇವರಿಬ್ಬರ ನಡುವೆ ಲಾಭವನ್ನು ಮಾಡಿಕೊಳ್ತಾ ಇರುವಂಥದ್ದು ಹೊರ ರಾಜ್ಯದಲ್ಲಿ ಬೆಳೆದಂಥ ಟೊಮೊಟೊ ಬೆಳೆಗಾರರು. ಇದರ ನಡುವೆ ಕತ್ತರಿ ಬೀಳ್ತಾ ಇರುವಂಥದ್ದು ಗ್ರಾಹಕರಿಗೆ. ಕ್ಯಾಮ್ರಾ ಪರ್ಸನ್ ಹೊಸಕೋಟೆ ಮಂಜುನಾಥ್ ಜೊತೆ ನಾಗೇಂದ್ರ ಬಾಬು, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.